ಇದು ಊರು ಅಲ್ಲಿ ಕಾಣಿಸ್ತಿದೆಯಲ್ಲ, ಊರಿಂದ ಬರುವಂಥ ಒನ್ ಚೈನ್ ರೋಡು, ಒಂದು 600 ಮೀಟ್ರು ಈ ಥರ ನಕಾಶೆ ರೋಡು, ಗಟ್ಟಿ ರೋಡ್ ಇದು. ಈ ರೋಡ್ಗಿರುವಂಥ 2 ಎಕರೆ ಜಾಗ. ಸುತ್ತಲೂ ಇಲ್ಲಿ ವ್ಯೂ ನೋಡ್ಬೋದು. ಗ್ರೀನರಿ ಬೇಕು ಅನ್ನೋರಿಗೆ ಏನು ಮಾಡಿಸೋ ಜಾಗ. ಆಪೋಸಿಟಲ್ಲೂ ಇಲ್ಲಿ ವ್ಯೂ. 2 ಎಕರೆ ಕೆಂಪು ಮಣ್ಣು ಜಾಗ. ಇಲ್ಲಿ ಸೋಲಾರ್ ಫೆನ್ಸಿಂಗ್ ಏನೇನು ಕಾಣಿಸ್ತಾ ಇದೆ, ಸ್ವಲ್ಪ ಒಂದು ಕಣ್ಣಾಡ್ಸರ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೋಲಾರ್ ಫೆನ್ಸಿಂಗ್ ಎಲ್ಲೆಲ್ಲಿ ಕಾಣಿಸ್ತಿದೆಯಲ್ಲ, ಇದು ರೆಕ್ಟ್ಯಾಂಗಲ್ ಬರುವಂಥ 2 ಎಕರೆ ಜಾಗ. ಸುತ್ತಲೂ ಇಲ್ಲಿ ವ್ಯೂ. ಕನಕಪುರ ತಾಲೂಕು. ಸೊ ನಿಮಗೆ ರೋಡ್ ಫ್ರಂಟೇಜ್ ನಿಮಗೆ ಒಂದು 180 ಅಡಿ ಬರುತ್ತೆ. ಡೀಸೆಂಟ್ ಪ್ಲೇಸು, ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು, ದೂರ ಇರಬೇಕು ಅನ್ನೋರಿಗೆ ಎಲ್ಲಿ ಮಾಡಿಸೋ ಜಾಗ. ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಮರದ ಕೆಳಗಡೆ ಒಂದು ಬೋರ್ವೆಲ್ ಹಾಕಿದ್ದಾರೆ, ಒಳ್ಳೆ ನೀರು ಬಂದಿದೆ. 200 ಅಡಿಗೇನೋ ನೀರು ಬಂದು 450 ಅಡಿಗೆ ಸ್ಟಾಪ್ ಮಾಡಿದ್ದಾರೆ ಬೋರ್ವೆಲ್ನ. ಈ ಥರ ಕೆಂಪು ಮಣ್ಣು ಸುತ್ತಲೂ ನೋಡ್ಬೋದು ನೀವು. ನೋಡಿ ಪಕ್ಕದಲ್ಲಿ ಒಂದು ರೋಡ್ ಮಾಡ್ಕೊಂಡು ಹೋಗಿದ್ದಾರೆ ಹಿಂದೆ ಜಮೀನಿಗೆ ಹೋಗೋಕ್ಕೆ. ಕೆಂಪು ಮಣ್ಣು ಈ ಥರ ಬೆಂಗಳೂರಿಂದ 80 ಕಿಲೋಮೀಟ್ರು ಡಿಸ್ಟೆನ್ಸ್ ರೇಂಜ್ ಇರುವಂಥ 2 ಎಕರೆ. ಸೊ ಹಿಂದೆ ಜಮೀನವರು ಇದನ್ನು ರೋಡ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಜಮೀನು. ಆಪೋಸಿಟಲ್ಲಿ ಕೂಡ ಇಲ್ಲಿ ವ್ಯೂ. ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ, 600 ಮೀಟ್ರಲ್ಲಿ ಊರು. ನೋಡಿದ್ರೆ ಬ್ಯಾಕ್ ಸೈಡಲ್ಲಿ ಇನ್ನೂ ಒಬ್ಬರು ಕೂಡ ಒಂದು ಜಮೀನಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಗ್ರೀನರಿ ಬೇಕು ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಸೊ ಇವರು ತುಂಬ ವರ್ಷಗಳಿಂದ ಏನು ವ್ಯವಸಾಯ ಮಾಡಿಲ್ಲ, ಹಾಗಾಗಿ ಗಿಡಗಳಿದೆ. ನೋಡಿ ಇವರು ಹೋದ ವರ್ಷ ವ್ಯವಸಾಯ ಮಾಡಿದ್ರು, ಈ ವರ್ಷ ವ್ಯವಸಾಯ ಮಾಡಿಲ್ಲ. ಜಸ್ಟ್ ಲೈಕ್ ಪಾರ್ಕ್ ಥರ ಇದೆ ಇದು. ಸುತ್ತಲೂ ಗ್ರೀನರಿ ಇರುವಂಥ ಬೆಲ್ಟ್ ಇದು. 2 ಎಕರೆ ಲೀಗಲ್ ವೆರಿಫಿಕೇಷನ್ ಮಾಡಿಸ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಪ್ರಾಪರ್ಟಿ. ಬಟ್ ಈ ರೋಡು ಅಂತಂದ್ರೆ ಇವರೇನೋ ಮಾಡ್ಕೊಂಡು ಹೋಗಿದ್ದಾರೆ, ಅದು ಗೊತ್ತಿಲ್ಲ ನನಗೆ. ಬಟ್ ಈ ರಸ್ತೆ ಅಂತೂ ನಕಾಶೆ ರೋಡು. ಇನ್ನು ಮುಂದೆ ಬೇರೆಯವ್ರ ಜಮೀನುಗಳಿಗೆ ಹೋಗುವಂಥ ಕಂಟಿನ್ಯೂಟಿ ಇರುವಂಥ ರೋಡ್ ಇದು. ನೋಡಿದ್ದು ಲ್ಯಾಂಡು. ಆಪೋಸಿಟಲ್ಲಿ ಇನ್ನೊಬ್ರು ಇಲ್ಲೋ ರೈತರು ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ವಾಸ ಇದ್ದಾರೆ. ಇಂಥ ರೋಡ್ಗಿರುವಂಥ ಗ್ರೀನ್ ಬೆಲ್ಟ್ ಇರುವಂಥ 2 ಎಕರೆ ಜಾಗ. ಮೋಟ್ರು ಬಿಟ್ಟಿದ್ದಾರೆ, ಸೋಲಾರ್ ಮೋಟ್ರು. ನೋಡಿ ಸುತ್ತಲೂ ಒಳ್ಳೆ ಗ್ರೀನರಿ ಇರುವಂಥ ಪ್ರದೇಶ ಇದು. ಕಾಂಕ್ರೀಟ್ ರೋಡಿಂದ ಈ ಥರ 600 ಮೀಟ್ರು. ಕನಕಪುರ ತಾಲೂಕು ರಿಜಿಸ್ಟ್ರೇಷನ್ನು.